ನಮಸ್ಕಾರ ಸ್ನೇಹಿತರೆ. ವಿಜ್ಞಾನ ಹೇಳುತ್ತೆ ಕಪ್ಪೆ ಎಷ್ಟು ಮಣ್ಣು ಒಳಗೋದ್ರೂ ಕೂಡ ಅದು ಸಾಯಲ್ಲ. ಆದರೆ ಅದೇ ಕಪ್ಪೆ ಮೊಸರಿನ ಒಳಗೆ ಬಿದ್ದರೆ ಸತ್ತೋಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಎರಡು ಕಪ್ಪೆಗಳಿತ್ತು. ಎರಡು ಕಪ್ಪೆಗಳು ಕೂಡ ಒಂದು ಮೊಸರಿರುವಂಥ ಪಾತ್ರೆಯೊಳಗೆ ಬಿದ್ದುಬಿಡ್ತು. ಒಂದು ಕಪ್ಪೆಗೆ ಬಿದ್ದು ಕೂಡಲೇ ಒಂದು ಕಪ್ಪೆಯ ಮೈಂಡ್ ಸೆಟ್ ಯಾವ ರೀತಿ ಇರ್ತಾನಂದರೆ, ನಾನು ಮೊಸಳಿಗೆ ಬಿದ್ದಿದ್ದೀನಿ, ಇನ್ನು ನಾನು ಬದುಕಲ್ಲ, ಇನ್ನು ನಾನು ಸತ್ತೋಗ್ತೀನಿ, ನನ್ನ ಕತೆ ಮುಗೀತು. ಈ ಮೈಂಡ್ ಸೆಟ್ಟಲ್ಲಿ ಆ ಕಪ್ಪೆ ಯೋಚನೆ ಮಾಡ್ತಿತ್ತು. ಅದೇ ರೀತಿ ಆ ಕಪ್ಪೆ ಸತ್ತೋಯ್ತು. ಆದರೆ ಅದರ ಜೊತೆಲೇ ಇದ್ದಂಥ ಇನ್ನೊಂದು ಕಪ್ಪೆ, ಅದಕ್ಕೂ ಗೊತ್ತಿತ್ತು ಮೊಸಳೆ ಬಿದ್ದಿದ್ದೀನಿ, ನಾನು ಸಾಯ್ತೀನಿ ಅಂತ ವಿಚಾರ ಅದಕ್ಕೂ ಗೊತ್ತಿತ್ತು. ಆದರೆ ಅದು ಯಾವ ರೀತಿ ಯೋಚನೆ ಮಾಡ್ತಂದರೆ, ಸಾಯ್ತೀನಿ, ಯಾವಾಗ ಸಾಯ್ತೀನಿ ಅಂತ ಗೊತ್ತಿಲ್ಲ. 1 ನಿಮಿಷ ಆಗುತ್ತೋ, 2 ನಿಮಿಷ ಆಗುತ್ತೋ, ಅಲ್ಲ 15 ಸೆಕೆಂಡ್ ಆಗುತ್ತೋ ಗೊತ್ತಿಲ್ಲ, ಇಲ್ಲ 2 ಸೆಕೆಂಡ್ ಆಗುತ್ತೋ ಗೊತ್ತಿಲ್ಲ. ಆದರೆ ನನಗೆ ಸಿಗುವಷ್ಟು ಸಮಯ, ನನ್ನ ಪ್ರಾಣ ಹೋಗುವ ಆ ಕೊನೆಯ ಕ್ಷಣದವರೆಗೂ ಕೂಡ ನಾನು ಸಾಯ್ತೀನಿ ಅಂತ ಗೊತ್ತಿದ್ರು ಕೂಡ, ಆದರೂ ನಾನೊಂದು ಪ್ರಯತ್ನವನ್ನು ಪಡ್ತೇನೆ ಅಂತ ಯೋಚನೆ ಮಾಡಿ ಆ ಕಪ್ಪೆ ಪ್ರಯತ್ನವನ್ನು ಪಡ್ತು. ಎಷ್ಟು ಪ್ರಯತ್ನ ಪಡ್ತಂದರೆ, ತನ್ನಲ್ಲಿದ್ದಂಥ 4 ಕಾಲುಗಳನ್ನು ಜೋರಾಗಿ, 2 ಕೈ 2 ಕಾಲು ಜೋರಾಗಿ ಅಲ್ಲಾಡ್ಸೋಕ್ಕೆ ಶುರು ಮಾಡ್ತು. ಆ ಅಲ್ಲಾಡಿಸಿದಾಗ ಅಲ್ಲಾಡಿಸೋ ಆ ಫೋರ್ಸಿಗೆ ಏನಾಯ್ತು ಅಂದರೆ, ಆ ಕಪ್ಪೆ ಏನು ಆ ಮೊಸರು ಪಾತ್ರೆಯಿಂದ ಹೊರಡೆಗೆ ಜಿಗಿದು ಬಿಡ್ತು. ಪ್ರಾಣ ಹೋಗೋಕ್ಕೆ 2 ಸೆಕೆಂಡ್ ಇದೆ ಅನ್ನೋಷ್ಟರಲ್ಲಿ ಆ ಕಪ್ಪೆ ಆ ಮೊಸರಿನಿಂದ ಹೊರಡೆ ಜಿಗಿದು ಬಿಡ್ತು. ಆ ಕಪ್ಪೆ ಬದುಕ್ತು. ಆ ಕಪ್ಪೆ ಬದುಕಿದ ನಂತರ ಒಳಗಿರುವಂತಹ ಕಪ್ಪೆಯನ್ನು ನೋಡ್ತು. ಆ ಕಪ್ಪೆ ಒಳಗಿರುವಂಥ ಆ ಕಪ್ಪೆ, ನಾನು ಮೊಸರೊಳಗೆ ಬಿದ್ದಿದ್ದೀನಿ, ನಾನು ಸಾಯ್ತೀನಿ, ನನ್ನ ಕತೆ ಮುಗೀತು ಅಂತ ಮೈಂಡ್ ಸೆಟ್ಟಲ್ಲಿ ಅದೇ ಯೋಚನೆ ಇದ್ದಂಥ ಕಪ್ಪೆ ಸತ್ತೋಗಿತ್ತು. ಈ ಕಪ್ಪೆ ಯೋಚನೆ ಮಾಡ್ತು, ನಾನು ಮೇಲೆ ಬಂದೆ, ಅವನ್ಯಾಕೆ ಮೇಲೆ ಬಂದಿಲ್ಲ, ನಾನು ಯಾಕೆ ಮೇಲೆ ಬಂದೆ, ಅವನ್ಯಾಕೆ ಮೇಲೆ ಬಂದಿಲ್ಲ ಅನ್ನುವ ಆ ಮೇಲು ಬರುವ ಆ ತವಕದಲ್ಲಿ ಈ ಕಪ್ಪೆ ಕಾಲನ್ನು ಬಡಿತಿರ್ಬೇಕಾದ್ರೆ ಒಂದು ಕ್ಷಣ ಪಕ್ಕದಲ್ಲಿರುವಂಥ ಕಪ್ಪೆನ ತಿರುಗಿ ನೋಡ್ತು. ಆ ಪಕ್ಕದಲ್ಲಿರುವಂತಹ ಆ ಕಪ್ಪೆ ಯಾವುದೂ ಕೂಡ ಪ್ರಯತ್ನವನ್ನು ಪಡೆದೆ, ನನ್ನ ಜೀವನ ಇಷ್ಟೇ ಮುಗೀತು ಅನ್ನೋ ಸೊರಗಿನಲ್ಲಿ ಆ ಕಪ್ಪೆ ಆ ಪ್ರಾಣವನ್ನು ಬಿಡುವ ಸಮಯವನ್ನು ಈ ಕಪ್ಪೆ ತಿರುಗಿ ನೋಡ್ತು. ಹೊರಗೆ ಬಂದ ನಂತರ ಈ ಕಪ್ಪೆ ಯೋಚನೆ ಮಾಡ್ತು, ನನಗೂ ಅವನಿಗೂ, ಆ ಕಪ್ಪೆಗೂ ಇದ್ದಂಥ ವ್ಯತ್ಯಾಸ ಇಷ್ಟೇ. ನಾನು ಸಾಯ್ತೀನಿ ಅಂತ ನನಗೆ ಗೊತ್ತಿತ್ತು, ಆದರೆ ಆ ಸಾಯುವ ಕೆಲವು ಸೆಕೆಂಡ್ಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ನನ್ನ ಪ್ರಯತ್ನವನ್ನು ನಾನು ಪಟ್ಟೆ. ಆದರೆ ಅವನು ಪ್ರಯತ್ನವನ್ನು ಪಡಲಿಲ್ಲ. ಅವನ ಪ್ರಯತ್ನವನ್ನು ಪಡೆದಿರುವ ಪರಿಣಾಮ ಅವನು ಸತ್ತೋಗಿರ್ಬೋದು ಅಂತ ಯೋಚನೆ ಬಂತು. ಬದುಕಿದ್ದೀವಿ, ಹುಟ್ಟಿದ್ದೀವಿ, ಬದುಕ್ತಿದ್ದೀವಿ, ಸಾಯೋದಂತೂ ಖಚಿತ ಸ್ನೇಹಿತರೆ. ಯಾರೂ ಕೂಡ ಜೀವಂತವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ಬದುಕಿನಲ್ಲಿ ನಾವು ಏನು ನಮ್ಮ ಅಂತ್ಯ ಕಾಣ್ತೀವಿ, ಅದರೊಳಗೆ ನಾವು ಏನು ಸಾಧಿಸ್ಬೇಕಂತಿರ್ತೀವಿ, ಆ ಸಾಧನೆಗಳಲ್ಲಿ ಎಷ್ಟೇ ಸೋಲುಗಳು ಬಂದರೂ ಕೂಡ ಪ್ರಯತ್ನವೇ ಜೀವನವಾದಾಗ ಖಂಡಿತ ಎಲ್ಲೋ ಒಂದು ಕಡೆ ನಾವು ನಮ್ಮ ಜೀವನದಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ, ಆ ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕೆ ಖಂಡಿತ ಪ್ರಯತ್ನಗಳು ದಾರಿ ತೋರಿಸುತ್ತೆ ಸ್ನೇಹಿತರೆ. ಬದುಕಿನ ಕೊನೆಯ ಕ್ಷಣದವರೆಗೂ ನಾವು ಹೋರಾಡಬೇಕು, ಪ್ರಯತ್ನ ಪಡಬೇಕು ಅನ್ನೋದನ್ನು ಈ ಕಪ್ಪೆಗಳ ಕತೆ ತೋರಿಸುತ್ತೆ ಸ್ನೇಹಿತರೆ. ಅದೇ ರೀತಿ ನಾವು ಡ್ರೈವ್ ಮಾಡಿಕೊಂಡು ರೋಡಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಒಂದು 4 ನಾಯಿಗಳು ಬಂತು, ಜೋರಾಗಿ ಹಾರ್ನ್ ಹಾಕಿ ಪೆಪ್ಪ ಜೋರಾಗಿ ಹಾರ್ನ್ ಹಾಕಿದ್ವಿ, ನಾಯಿಗಳು ದೂರ ಆಯಿತು. ಅದೇ ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾದ್ರೆ ದನಗಳು ಅಡ್ಡ ಬಂತು, ಆಗಲೂ ಕೂಡ ಜೋರಾಗಿ ಹಾರ್ನ್ ಹಾಕಿದ್ವಿ, ಆ ದನಗಳು ಕೂಡ ಓಡೋಯ್ತು. ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾದ್ರೆ ಕುರಿಗಳ ಅಡ್ಡ ಬಂತು, ಆಗಲೂ ಕೂಡ ಜೋರಾಗಿ ಹಾರ್ನ್ ಹಾಕಿದ್ವಿ, ಕುರಿಗಳು ಕೂಡ ಹೋಯ್ತು. ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಒಂದು ಹುಲಿ ರೋಡಿಗೆ ಬಂತು. ಹುಲಿ ರೋಡಿಗೆ ಬಂದಾಗ ನಾವು ಯಾವುದೇ ಹಾರ್ನನ್ನು ಹಾಕಿಲ್ಲ, ಕಾರನ್ನು ಸೈಲೆಂಟಾಗಿ ಸೌಂಡು ಆಫ್ ಮಾಡಿಬಿಟ್ಟು ಸೈಲೆಂಟಾಗಿ ಅಲ್ಲೇ ನಿಂತ್ಕೊಂಡ್ಬಿಟ್ವಿ. ಹಿಂದೆ ತಿರುಗಿ ನೋಡ್ತೀವಿ, ಹಿಂದೆ ಏನಾದರೂ ಹೋಗೋಕ್ಕೆ ನಿಧಾನವಾಗಿ ಹೋಗ್ಬೋದಾ ಅಂತ ಹಿಂದೆ ತಿರುಗಿ ನೋಡ್ತೀವಿ. ಇಷ್ಟೇ ಸ್ನೇಹಿತರೆ, ನಾಯಿಗೂ ಕುರಿಗೂ ದನಕ್ಕೂ ಹುಲಿಗೂ, ಹುಲಿ ಆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುತ್ತೆ, ನಾನು, ನಂದು, ಆ ಬ್ರ್ಯಾಂಡ್ಗೆ ನಾವು ತಲೆ ಬಾಗಲೇಬೇಕು ಸ್ನೇಹಿತರೆ. ಆ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕಂದ್ರೆ, ಆ ಬ್ರ್ಯಾಂಡನ್ನು ಸ್ಥಾಪನೆವಾಗಿ ನಿಲ್ಲಬೇಕಂದ್ರೆ ಅಷ್ಟು ಸುಲಭವಲ್ಲ. ಅದು ನಿರಂತರ ಪ್ರಯತ್ನದ ಮೂಲಕ, ಶ್ರಮದ ಮೂಲಕ, ಕಷ್ಟದ ಮೂಲಕ ಖಂಡಿತ ಆ ಬ್ರ್ಯಾಂಡನ್ನು ಸ್ಥಾಪನೆ ಮಾಡೋಕ್ಕೆ ಪ್ರತಿಯೊಬ್ಬರಿಂದನೂ ಸಾಧ್ಯ ಸ್ನೇಹಿತರೆ. ನಾವು ಯಾವಾಗ ಬಿದ್ದಿರ್ತೀವೋ ಕೆಳಗೆ, ಆ ಬಿದ್ದಾಗ ಏಟು ಮೇಲೆ ಏಟು ಬಿಡೋದು ಸಹಜ. ನೋವುಗಳ ಮೇಲೆ ನೋವು, ಹವಾಮಾನಗಳ ಮೇಲೆ ಹವಾಮಾನ, ಅನೇಕ ರೀತಿಯಾದಂಥ ಕಷ್ಟಗಳು ನಾವು ಬರೋದು ಕೆಳಗೆ ಬಿದ್ದಾಗಲೇ.
ಬಿದ್ದಾಗ ಆ ಕಷ್ಟಗಳನ್ನು ಅನುಭವಿಸಿ ಯಾರೂ ನಮ್ಮ ಕೈ ಹಿಡಿಲಿಲ್ಲ ಅಂದರೂ ಕೂಡ ನಾವೇ ಎದ್ದು ನಿಲ್ತೀವಲ್ವ, ಎದ್ದು ನಿಂತು ಮತ್ತೆ ಮೇಲ್ ಬರ್ತೀವಲ್ವ, ಆ ಮೇಲು ಬರುವಂತಹ ಆ ಸಾಧನೆ ಅದು ಯಾವತ್ತಿಗೂ ಅಮರವಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಅನೇಕ ಜನ ದೊಡ್ಡ ದೊಡ್ಡ ಸಾಧಕರು ಕೂಡ ಇದನ್ನೆಲ್ಲ ದಾಟಿ ಬಂದು ಆ ಸಾಧನೆಯ ಉತ್ತುಂಗವನ್ನು ಹೇರಿದ ಪ್ರತಿಯೊಬ್ಬರನ್ನು ಕೂಡ ಇವತ್ತು ನಾವು ನಾನಾ ರೂಪದಲ್ಲಿ ನೆನೆಸ್ಕೊಳ್ತಿರ್ತೀವಿ, ಅವ್ರ ಬಗ್ಗೆ ಓದಿರ್ತೀವಿ, ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರುತ್ತೆ, ಅವರನ್ನು ಪೂಜಿಸ್ತೀವಿ. ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಇಂಥದ್ದೆಲ್ಲನೂ ಸಹಿಸ್ಕೊಂಡು ದಾಟ್ಕೊಂಡು ಬಂದ್ರೆ ಆ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರವನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ ಬರ್ತೀನಿ. ದಯವಿಟ್ಟು ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, 4 ಜನಕ್ಕೆ ಈ ವಿಷಯನ ತಲುಪಿಸ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲೂ ಬಂತು ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.